ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ 7 ಲಕ್ಷ ಪಡೆದು ವಂಚನೆ ಮಾಡಿದ ಆರೋಪ. ಸಂತ್ರಸ್ತ ಮಹಿಳೆಗೆ ಸಂಘಟನೆಯಿಂದ ನೆರವು. ಜೈ ಭಾರತ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಪರಿಷತ್ತು ಕರ್ನಾಟಕ ರಾಜ್ಯ ನಿರುದ್ಯೋಗಿಗಳ ಕಲಾ ಮತ್ತು ಕ್ರೀಡಾ ಸಂಘಟನೆಯ ರಾಜ್ಯಾಧ್ಯಕ್ಷರಿಗೆ ಮಹಿಳೆಯೊಬ್ಬರಿಂದ ವಂಚನೆಗೆ ಒಳಗಾಗಿರುವ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಪ್ರಕರಣದ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಇನ್ನು ಸಂತ್ರಸ್ತೆಯ ಆರೋಪದ ಪ್ರಕಾರ ತಾನು ನಿವೃತ್ತ ಸೇನಾ ಸಿಬ್ಬಂದಿ ಸುಹಾಸ್ ಸಿಂಗ್ ಎಂದು ಪರಿಚಯಿಸಿಕೊಂಡ ವ್ಯಕ್ತಿಯೊಬ್ಬರು ಸರ್ಕಾರಿ ಉದ್ಯೋಗವನ್ನು ಕೊಡಿಸುವುದಾಗಿ ಭರವಸೆ ನೀಡಿ ಸುಮಾರು 7 ಲಕ್ಷ ಹಣವನ್ನು ಪಡೆದು ನಂತರ ಚೆಕ್ ನೀಡಿ ವಂಚಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಸಂಬಂಧಿತ ವ್ಯಕ್ತಿ ತನ್ನನ್ನು ಸೇನಾ ಸಿಬ್ಬಂದಿ ಎಂದು ಸುಳ್ಳು ಹೇಳಿಕೊಂಡಿದ್ದಾನೆ ಎಂಬ ಆರೋಪವು ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸಂತ್ರಸ್ತ ಮಹಿಳೆಗೆ ಧೈರ್ಯ ತುಂಬಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ದೂರನ್ನು ದಾಖಲಿಸಲು ನೆರವಾದರು. ಇದೇ ವೇಳೆ ವಂಚನೆ ಪ್ರಕರಣದ ಆರೋಪಿಗೆ ಕೆಲವರು ಸಹಾಯವನ್ನು ಮಾಡುತ್ತಿದ್ದಾರೆ ಎಂಬ ಆರೋಪವನ್ನು ಸಹ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ಪ್ರಕರಣದ ಕುರಿತು ಪೊಲೀಸರು ಸಮಗ್ರ ತನಿಖೆಯನ್ನು ನಡೆಸಿ ಸತ್ಯತೆಯನ್ನು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಸಂಘಟನೆ ಆಗ್ರಹಿಸಿದೆ. ಇನ್ನು ಪ್ರಕರಣದ ತನಿಖೆ ಮುಂದುವರೆದಿದ್ದು ಆರೋಪಗಳ ಸತ್ಯತೆ ತನಿಖೆಯ ಬಳಿಕವೇ ಸ್ಪಷ್ಟವಾಗಲಿದೆ. ಲಕ್ಷ ತಗೊಂಡು ದುಡ್ಡು ತಗೊಂಡು ಆರ್ಮಿ ಡ್ರೆಸ್ ತೋರಿಸಿ ಆರ್ಮಿಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಫ್ರಾಡ್ಗಳಾಗೋದು. ಈ ಮಾರ್ವಾಡಿಗಳು 10 ರೂಪಾಯಿ ಐಟಮ್ನ ಒಂದು ಕೋಟಿ ರೂಪಾಯಿಗೆ ಮಾರೋದು, ಲಕ್ಷಕ್ಕೆ ಮಾರೋದು. ಆ ಸಿಲಿಂಡರ್ನ 900 ರೂಪಾಯಿಗೆ ತಂದು ಇಲ್ಲಿ 3000 4000 ಬಡವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ. ಅವ್ರು ಮಾತಾಡೋದು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ನಾವು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಎಲ್ಲ ಹಿಂದಿಯವ್ರ ದಬ್ಬಾಳಿಕೆ, ಬಾಂಗ್ಲಾದವರ ದಬ್ಬಾಳಿಕೆ. ಕರ್ನಾಟಕದಲ್ಲಿ ಕನ್ನಡಿಗನೇ ನಟ ಸಾರ್ವಭೌಮ ಅಂತ ಹೇಳಿದ್ದಾರೆ ದೊಡ್ಡವರು. ಅದನ್ನು ನಾವು ಖಚಿತಪಡಿಸ್ತೀವಿ. ಅದನ್ನು ನಾವೇನು ಅಂತ ಕರ್ನಾಟಕದಲ್ಲಿ ಕನ್ನಡಿಗರು ಏನು ಅಂತ ತೋರಿಸ್ತೀವಿ. ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಮಾಹಿತಿ ಕೊಡ್ತಿದ್ದೀವಿ. ಇದು ಇಂಗ್ಲೀಷ್ ಅವ್ರಿಗೆ, ಈ ಬಾಂಗ್ಲಾದವ್ರಿಗೆ, ಈ ಹಿಂದಿಯವ್ರಿಗೆ, ನೇಪಾಳೀಸ್ಗೆ ದಯವಿಟ್ಟು ಯಾರೂ ಸಪೋರ್ಟ್ ಮಾಡಬೇಡಿ. ಕರ್ನಾಟಕದಲ್ಲಿಟ್ಟು ಕರ್ನಾಟಕದ ಗಾಳಿ, ನೀರು, ಜಲ ಎಲ್ಲ ನೀವು ಬಳಸ್ಕೊಳ್ತಾ ಇದ್ದೀರಾ. ಅದಕ್ಕೆ ಅದು ನಮ್ಮ ಹಿರಿಯರಾದಂಥವ್ರು ಹೇಳಿದರು, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಖಂಡಿತ. ಆದರೆ ನಮ್ಮ ಹೋರಾಟ ಹೆಂಗೆ ಅಂದರೆ ಶಿಕ್ಷೆ ಆಗೋ ತನಕ ನಾವು ಬಿಡೋದೇ ಇಲ್ಲ. ಸೊ ದಯವಿಟ್ಟು ಪರಿಶೀಲಿಸಿ ಮತ್ತೆ ಹಾಕಿ ನೀವು ವಿಡಿಯೋನ. ಮೀಡಿಯಾ ತಪ್ಪು ಅಂತ ಹೇಳ್ತಿಲ್ಲ. ಸುಳ್ಳು ದಿಂತಿಗಳಿಗೆ, ಈ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ಗೆ, ಈ ದುಡ್ಡು ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲ ದುಡ್ಡೆಲ್ಲ ತಗೊಂಡು ನೀವು ತೊಂದರೆ ಮಾಡಿದ್ದೀರಾ. ಗಂಟರ ಪ್ಯಾಂಟ್ ಹಾಕೊಂಡ್ಬಿಟ್ರಲ್ಲ ಹೆಣ್ಮಕ್ಳಿಗೆ. ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ? ನಿನ್ನ ಹೆಂಡತಿಗೆ ಯಾರು ಇಲ್ವಾ? ಅಲ್ಲ ನಿಮ್ಮ ತಾಯಿ ಅವ್ರಿಗೆ ಈ ತರ ಸುಮ್ಮನೆ ಇರ್ತೀಯ? ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ ಜನ್ಮಕ್ಕೆ ಹೆಣ್ಮಕ್ಳ ಹತ್ರ ಮಾಡ್ಬೇಕಾಗಿರೋದು ಅಲ್ಲ, ಹೆಣ್ಮಕ್ಳಿಗೆ ನಂಗೆ ಮಾಡ್ಬೇಕಾಗಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಬಿಡು.